विघ्न विनाशक पाद नमस्ते 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 नमः Oh
नित्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं शरणं 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 देवी कृपा करे पालिसुवनवरदा ताये श्री दुर्गे पालिसुवनवरदा ताये श्री दुर्गे शरणं 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 देवी कृपा करे शरणं 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 देवी कृपा करे पालिसुवनवरदा ताये श्री दुर्गे पालिसुवनवरदा ताये श्री दुर्गे शरणं 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 देवी कृपा करे ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾ करे ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾ करे देवी कृपा करे देवी कृपा करे ಅಮ್ಮ ತಾಯಿ ಈ ನಿನ್ನ ಕರುಣೆ ಸದಾ ನನ್ನ ಮೇಲೆ ಈ ನನ್ನ ಮನೆತನದ ಮೇಲೆ ಯಾವಾಗೂ ಇರಲಿ ತಾಯಿ ಯಾಕಂದ್ರೆ ಹಗಲು ನಿತ್ಯ ಈ ನಿನ್ನ ಪೂಜೆ ಪುನಸ್ಕಾರ ನಾನು ಏಕೆ ಮಾಡ್ತಾ ಇದ್ದೀನಿ ಗೊತ್ತಾ ಚಿಕ್ಕ ವಯಸ್ಸಿನಲ್ಲಿಯೇ ನಾನಂದ್ರೂ ತಂದೆ ತಾಯಿಗಳನ್ನು ಕಳೆದುಕೊಂಡೆ ಆದ್ರೆ ನನ್ನನ್ನು ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅರಳಿದ ಹೂವಿನಂತೆ ಜೋಪಾನ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ನನ್ನನಿಗೆ ಎಂಥ ಕಷ್ಟಗಳು ಬಂದರೂ ಆ ಕಷ್ಟಗಳನ್ನು ದೂರ ಮಾಡಿ ಆದಷ್ಟು ಬೇಗ ಈ ಮನೆಯನ್ನು ಬೆಳಗಲು ಒಂದು ಮುದ್ದಾದ ಅತ್ತಿಗೆಯನ್ನು ತೆರೆದುಕೊಂಡು ಬಾ ಅಂತ ನೀನಲ್ಲಿ ಶರಗೊಟ್ಟಿ ಬೇಡ್ಕೊಳ್ಳುತ್ತೇನೆ ತಾಯಿ ನೀನಲ್ಲಿ ಶರಗೊಟ್ಟಿ ಬೇಡ್ಕೊಳ್ಳುತ್ತೇನೆ ನಿನ್ನ ಕಷ್ಟಗಳನ್ನು ದೂರ ಮಾಡಿ ನೀನು ಬೇಡಿದವರನ್ನು ದಯಪಾಲಿಸಿದೆ ಕಣ್ತರಿಬಾರದೆ ಭಕ್ತಳೆ ಹಾ ಯಾರು ಓಹೋ ಮೋಹನ್ ಬನ್ನಿ ಅಣ್ಣ ಮನೆಯಲ್ಲಿಲ್ಲ ಇದಕ್ಕೆ ತಾನೇ ಹೊರಗಡೆ ಹೋಗಿದ್ದಾರೆ ಅದರಂತೆ ನೀವು ಪೇಟೆ ಜನ ನಿಮ್ಮನ್ನು ಕುಂತ್ರಿ ಹಾಕಿ ಕುಂದ್ರಿಸುವಷ್ಟು ಯೋಗ್ಯತೆ ನಮ್ಮಲ್ಲಿಲ್ಲ ನಾವು ಬಡವರು ಆ ದೇವರು ನಮಗೆ ನೆಲವನ್ನು ಕೊಟ್ಟಿದ್ದಾನೆ ಆ ನೆಲದ ಮೇಲೆ ನೀವು ಕೂತ್ಕೋಬೇಕು ಯಾಕೆ ರೂಪ ಆ ಮಾತೇಕೆ ಪ್ಯಾಂಟು ಧರಿಸಿದವನು ದರೆಗಿಳಿದು ಬಂದಿರ್ತಾರೆ ಏನು ಹುಟ್ಟುವಾಗ ಶ್ರೀಮಂತರಾಗಿ ಹುಟ್ಟಿ ಬರುತ್ತಾರೆ ಸಾಯುವಾಗ
ಶ್ರೀಮಂತಿಯನ್ನು ಹೊತ್ತುಕೊಂಡು ಹೋಗುತ್ತಾರೆ ಏನು? ನೋಡಿ, ನಾನು ಮಾತಾಡಿದಿರೋ ಮಾತಿನಲ್ಲಿ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕೆ ರೂಪ, ಕ್ಷಮೆ ಕೇಳಲು ನೀ ಏನಂತ ದೊಡ್ಡ ತಪ್ಪು ಮಾಡಿ? ಏನ್ರಿ, ನೀವು ನನಗೆ ರೀ ಹಾಕಿ ಮಾತಾಡಬೇಡಿ. ನೀವು ರೀ ಹಾಕಿ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತದೆ. ಏಕೆ? ಹಾಗಾದ್ರೆ ನೀನೇಕೆ ನನಗೆ ರೀ ಹಾಕುತ್ತೀಯ? ನೀವು ದೊಡ್ಡವರು, ಮೇಲಾಗಿ ಕಲಿತವರು ಅಂದಾಗ ನಿಮ್ಮಂತವ್ರಿಗೆ ರೀ ಹಾಕಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಹಾ, ಇವಳ ಮನಸ್ಸು ನನ್ನ ಮೇಲಿದ್ದಂತೆ ಕಾಣುತ್ತದೆ. ನಾಚುತ್ತಿರಬಹುದು. ರೂಪ, ನಿಜ ಹೇಳು, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಮೋಹನ್, ನೀವು ತಿಳಿದುಕೊಂಡಂತ ಹೆಣ್ಣು ನಾನಲ್ಲ. ನಾನು ಯಾವಾಗ್ಲೂ ಆ ದೃಷ್ಟಿಯಿಂದ ನಿಮ್ಮನ್ನು ಕಂಡೂ ಇಲ್ಲ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಹಾಗಾದರೆ ನನ್ನನ್ನು ಕ್ಷಮಿಸಿಬಿಡು ರೂಪ. ನಿನ್ನ ಮದುವೆ ಮಾಡಬೇಕೆಂದು ಕೊರಗುತ್ತಿರುವ ಚಿಂತೆಯನ್ನು ದೂರ ಮಾಡಬೇಕೆಂದರೆ ನನ್ನ ಹತ್ತಿರ ಹಣ ಕೊಟ್ಟು ಸಹಾಯ ಮಾಡೋ ಸಾಮರ್ಥ್ಯ ನನ್ನಲ್ಲಿಲ್ಲ. ಒಂದು ಹೆಣ್ಣಿನ ಮದುವೆ ಮಾಡಬೇಕೆಂದರೆ 4 ರಿಂದ 5 ಲಕ್ಷ ರೂಪಾಯಿ ಬೇಕೇ ಬೇಕು. ಹಾಗಾಗಿ ಒಂದು ಹೆಣ್ಣಿನ ಕೈ ಹಿಡಿಯುವ ಗಂಡು ಇಂದಿನ ಸಮಾಜದಲ್ಲಿ ಎಲ್ಲಿ ಸಿಗುವಂತಿಲ್ಲ. ಅದಕ್ಕೋಸ್ಕರವಾಗಿ ನಾನೇ ನಿನ್ನನ್ನು ಮದುವೆ ಮಾಡ್ಕೋಬೇಕೆಂದು ತಿಳಿದು ನಿನ್ನ ಮನಸ್ಸನ್ನು ಅರಿದೇ ಕೇಳಿದ್ದೇನೆ. ನನ್ನನ್ನು ಕ್ಷಮಿಸಿಬಿಡು ರೂಪ. ಮೋಹನ್, ಹಾಗೆಲ್ಲ ಹೇಳಬೇಡಿ. ನೀವೆಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಮದುವೆ ಮುಂಚೆ ನಮ್ಮಣ್ಣನ ಮದುವೆ ಮಾಡಬೇಕೆನ್ನುವುದೇ ನನಗಿಷ್ಟ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ನಾನು ತಾಯಿಯನ್ನು ಕಳೆದುಕೊಂಡೆ. ಆದರೆ ನನ್ನನ್ನ ಸಾಕಷ್ಟು ಕಷ್ಟಗಳು ಬಂದರೂ ಆ ಕಷ್ಟಗಳನ್ನು ಹೆದರಿಸಿ ನನ್ನನ್ನು ಹೂವಿನಂತೆ ಜೋಪಾನ ಮಾಡಿದ್ದಾನೆ. ಅದರಂತೆ ನನ್ನನಿಗೆ ಮೋಸ ಮಾಡಿ ನಿನಗೆಂದು ನಾನು ಮಾತು ಕೊಡ್ಲಾರೆ. ನನಗೆ ಎಲ್ಲ ವಿಷಯವನ್ನು ತಿಳಿಸಬಲ್ಲೆ. ಬಟ್ ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವೆಂದರೆ ನಾನು ಖಂಡಿತ ತೊಂದರೆ ಕೊಡುವುದಿಲ್ಲ. ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನಿನ್ನ ಮನಸ್ಸಿದ್ದವನೊಡನೆ ನಿನ್ನ ಮದುವೆ ಮಾಡಿಸಿಬಿಡುತ್ತೇನೆ. ಇದು ಸತ್ಯವಾದ ಮಾತು ರೂಪ. ನಾನು ಬರಲೆ? ನಿಲ್ಲಿ ಮೋಹನ್. ನೋಡಿ, ನಾನು ಹೇಳ್ತಿರೋ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಆದರೆ ನೀವು ಹೇಳ್ತಿರೋ ಮಾತು ಸುಮ್ಮನೆ ನನ್ನ ಚಷ್ಟೆ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ. ನಿಜವಾಗ್ಲೂ ನೀವು ನನ್ನ ಕೈ ಹಿಡಿತೀರಂತ ನಾನು ನಂಬಿರ್ಲೇ ಇಲ್ಲ ರೀ. ಅವರ ಕೈ ಹಿಡಿಯಬೇಕಾದ್ರೆ ನಾನು ನಿಜವಾಗ್ಲೂ ತುಂಬಾನೇ ಪುಣ್ಯ ಮಾಡಿದ್ದೇನೆ. ಈಗಾದರೂ ಅರ್ಥವಾಗಿತ್ತಲ್ಲ, ಅಷ್ಟೇ ಸಾಕು. ನೀನೆಂದೆಂದಿಗೂ ನನ್ನ ಹೃದಯ ರಾಣಿ ಆಗಬೇಕು. ತಿಳಿತೇ ರಾಣಿ? ತಿಳಿಯಿತು. ಅಣ್ಣ ಏನು ಹೊರಗಡೆ ಹೋಗಿದ್ದಾರೆ, ಇಷ್ಟರಲ್ಲಿ ಬಂದರೂ ಬರ್ಬೋದು. ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಊಟ ಆಮೇಲೆ ಮಾಡಿದ್ರಾಯ್ತು. ಈ ಸಂತೋಷ ಸಮಯದಲ್ಲಿ ಒಂದು ಸುಂದರ ಹಾಡನ್ನು ಹಾಡಿ ಈ ನನ್ನ ಮನಸ್ಸು ಸಂತೋಷಗೊಳಿಸಬಾರದೆ? ಆಯ್ತು ರಾಜ, ಈ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸೋದಕ್ಕಾಗಿ ನಾನು ಇಲ್ಲಿಗೆ ಬಂದಿರೋದು. ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ.
ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾಸಿಗೆ ಅನುರಾಗ ಅನುದಾನ ಅನುರಾಗ ಅನುದಾನ ಸುಮಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಗುಣವುವ ಅಂದವೇ ಎಂದು ಹೀಗೆ ನಾವು ಹಡುವಾಗ ಬದುಕು ಸ್ವರ್ಗವೇ ಆಸೆಗಳೆಲ್ಲ ಸಮಯವಾಗಿ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯು ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೋ ಹಡುವಾಗ ಬದುಕು ಸ್ವರ್ಗವೇ ಮಾನ್ಯ ಭದ್ರತಾ ಸಿಬ್ಬಂದಿಗಳು ಇಲ್ಲಿ ಬಂದು ಒಂದು ಸ್ವಲ್ಪ ಅನುವು ಮಾಡಿಕೊಡ್ಬೇಕು. ಅಲ್ಲಿ ಹೆಣ್ಮಕ್ಳಿಗೆ ಅಡ್ತರ ಆಗೈತಿ, ಒಂದು ಸ್ವಲ್ಪ ಬಂದು ಪೊಲೀಸ್ ಸಿಬ್ಬಂದಿಗಳು ದಯವಿಟ್ಟು. ರೂಪ ಎಷ್ಟೊತ್ತಾದರೂ ರವಿ ಬರಲಿಲ್ಲ, ಎಲ್ಲಿದ್ದಾನೋ ಕರೆದುಕೊಂಡು ಬರುತ್ತೇನೆ. ಆಯ್ತು, ಹಾಗಾದ್ರೆ ಆದಷ್ಟು ಬೇಗ ನೀವು ಬಂದ್ಬಿಡಿ. ರೂಪ ಬಾಣ, ಯಾಕಣ್ಣ ಇಷ್ಟು ಲೇಟು? ಅಲ್ಲ, ಒಬ್ಬರೇ ಬರ್ತಾ ಇದ್ರಲ್ಲ, ಅವರು ನಿಮಗೆ ಭೇಟಿ ಆಗ್ಲಿಲ್ವಾ? ಯಾರಮ್ಮ? ಅವರೇನಾ? ಮೋಹನ್ ಮನೆಗೆ ಬಂದಿದ್ದ, ನಿಮ್ಮ ಬಗ್ಗೆನೇ ವಿಚಾರ ಮಾಡ್ತಾ ಇದ್ರು. ಅವರು ಹೊರಗಡೆ ಹೋಗಿದ್ದಾರಂತ ಹೇಳಿದೆ. ಅದಕ್ಕೆ ಇಲ್ಲ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕೇಳಿದೆ ಅಣ್ಣ. ಅಲ್ಲಮ್ಮ, ನಾನು ಬರೋವರೆಗೆ ಕೂಡಿಸೋದು ಬಿಟ್ಟು ಯಾಕಮ್ಮ ಕಳಿಸಿದೆ? ಆದರೂ ತಂಗಿ, ಭೂಮಿ ಮೇಲೆ ಬಡವರಾಗಿ ಬದುಕಬಾರದಮ್ಮ, ಬದುಕಬಾರದು. ಆ ಕಟುಕ ಶ್ರೀಮಂತ ರಾವಣಗಳಿಗೆ ನಾವು ಕೊಡಬೇಕಾದ ಸಾಲದಲ್ಲಿ ಇದ್ದ ಮನೆ ಕೊಟ್ಟರು ಇನ್ನೂ 3,000 ರೂಪಾಯಿ ಸಾಲ ಉಳಿತಂದ ಗೌಡ. ತಾಯಿ, ನಮ್ಮನ್ನು ಬದುಕಿಸಿ ಕೊಲ್ಲೋಕ್ಕಿಂತ ಅಣ್ಣ ತಂಗಿಯರ ಪ್ರಾಣ ಒಂದೇ ಬಾರಿ ತೆಗೆದು ಬಿಡು. ಏಕೆಂದರೆ ನಿನಗೆ ಬೇಕಾಗಿರೋದು ಈ ಬಡವರಲ್ಲ, ಆ ಶ್ರೀಮಂತರು. ಶ್ರೀಮಂತರು ನಿನ್ನ ಪೂಜೆಯನ್ನು ದೂರಿಂದ ಮಾಡುತ್ತಾರೆ, ಆದರೆ ಒಪ್ಪತ್ತಿನ ತುತ್ತಿಗೆ ಗತಿ ಇಲ್ಲದ ನಾವು ಆತ್ಮ ಪೂಜೆ ಮಾಡಿದರೆ ನಿನಗೆ ಎಲ್ಲಿ ಕೇಳಬೇಕು ಈ ಬಡವರ ಕೂಗು? ಆದರೆ ಈ ದಿನ ಸಮಾಜದಲ್ಲಿ ಪ್ರತಿಯೊಂದು ಮಾತಿಗೆ, ಪ್ರತಿಯೊಂದು ಕೆಲಸಕ್ಕೂ ಮಂಚು ಹಾಕಿ ಲಂಚ ತಿನ್ನೋ ಅಧಿಕಾರಿಗಳಿರುವುದು ತಿಳಿದಿದ್ದೆ. ಆದರೆ ಇಂದು ತಂಗಿ, ಆ ದೇವರು ಲಂಚದಾಸೆ ಮಾಡಿದ್ದಾನಮ್ಮ, ಮಾಡಿದ್ದಾನೆ. ಯಾಕಣ್ಣ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯ? ನೀನೊಬ್ಬನೇ ದುಡಿತಾ ಬಂದಿರುವೆ. ಈ ತಂಗಿಯನ್ನು ದುಡಿಸಿದ್ರೆ ಎಲ್ಲಿ ಇವಳ ದೇಹ ದಂಡಿ ಹೋಗುತ್ತದೆ ಎಂದು ಒಂದೇ ಒಂದು ಕಾರಣಕ್ಕಾಗಿ ಮನೆಯಲ್ಲಿ ಕುಂದಿರಿಸಿ ನನ್ನ ಜೋಪಾನ ಮಾಡುತ್ತಾ ಬಂದಿರುವೆ. ಆದ್ರೆ ಕೊಳುತು ಉಂಡ್ರೆ
ಕುಡಿಕೆ ಹುಣ್ಣು ಸಾಲದನ್ನ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಾಳೆಯಿಂದ ನಾನು ಕೂಡ ನಿನ್ನ ಜೊತೆ ಕೆಲಸಕ್ಕೆ ಬರ್ತೀನಣ್ಣ. ಏನು ತಂಗಿ, ನೀನು ನನ್ನ ಜೊತೆ ಕೆಲಸಕ್ಕೆ ಬರುವೆ? ಏನಮ್ಮ ಈ ಅಣ್ಣನ ಮೇಲೆ ಭೇದವೋ ಬಂತ? ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವವರೆಗೆ ನನಗೆ ಸಮಾಧಾನವಿಲ್ಲ. ಏಕೆಂದರೆ ನೀನು ಋತುಮತಿಯಾಗಿ 3-4 ವರ್ಷವಾದರೂ ಇನ್ನೂ ಹೊರವೇ ಬಂದಿಲ್ಲ. ಒಂದು ಕೂಗಾಡಿ ಹೇಳುವ ಸಮಾಜದ ತುತ್ತು ಮಾತನ್ನು ಕೇಳಿ ನನಗೆ ತಡೆದುಕೊಳ್ಳುವಷ್ಟು ಶಕ್ತಿ ಇಲ್ಲಮ್ಮ, ಇಲ್ಲ. ಈಗಿನ ಸಮಾಜದ ಬಗ್ಗೆ ನೀನೇಗನ್ನ ತಲೆ ಕೆಡಿಸ್ಕೋತೀಯ? ಈ ಸಮಾಜ ಒಳ್ಳೆಯವರಿದ್ರು ಒಂದು ಮಾತನಾಡುತ್ತದೆ, ಕೆಟ್ಟವರಾದ್ರೂ ಒಂದು ಮಾತನಾಡುತ್ತದೆ. ಹೀಗಿರುವಾಗ ಈ ಸಮಾಜದ ಮಾತುಗಳನ್ನು ನಾವ್ ಯಾವಾಗ್ಲೂ ಕಿವಿಯಲ್ಲಿ ಹಾಕೊಳ್ಬಾರ್ದಣ್ಣ. ಹಾಗರಂತೆ ಈ ಸಮಾಜ ಮಾತಾಡ್ತಾ ಬಂದ್ರೆ ನಮ್ಮ ಹಣೆ ಬರವೇನಾದ್ರೂ ಬದಲಾಗಿ ಹೋಗುತ್ತದೆಯಾ? ಇಲ್ವಲ್ಲಣ್ಣ. ಹೋಗ್ಲಿ ಬಿಡಣ್ಣ, ಈ ಸಮಾಜದ ಮಾತುಗಳು ನಮ್ಗೆ ಬೇಕಾಗೇ ಇಲ್ಲ. ಅಣ್ಣ, ನೀ ಇದುವರೆಗೆ ಬಂದಿಲ್ಲ ಅಂತ ನಾನು ಊಟ ಸಹ ಮಾಡಿಲ್ಲ. ಬಾಣ, ಇಬ್ರು ಸೇರಿ ಊಟ ಮಾಡೋಣ. ಯಾಕಮ್ಮ, ನಾನು ಬರೋವರೆಗೆ ಉಪವಾಸ ಇರುವುದೇನಮ್ಮ? ಏನಮ್ಮ ಗೊತ್ತಾಯ್ತು, ಊಟ ಮಾಡೋ ಬಾರಮ್ಮ. ಬಾಣ, ಇಬ್ರು ಸೇರಿ ಊಟ ಮಾಡೋಣ. ಬಾರಮ್ಮ. ಈ ದೇಶಕ್ಕೆ ಒಬ್ಬನೇ ಅಧ್ಯಕ್ಷ, ಈ ದೇಶಕ್ಕೆ ಒಬ್ಬನೇ ಪ್ರಧಾನಿ, ಈ ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ. ಈ ಪ್ರೇಮನಗರಕ್ಕೆ ನಾನು ಒಬ್ಬನೇ ಖಳನಾಯಕ. ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಕೊನೆಗೂ ಈ ಪ್ರೇಮನಗರದಲ್ಲಿ ವಾಸಿಸುವಂತಾಯಿತು ನನ್ನ ಜೀವನ. ಈ ಊರ ಕೋಟೆ ಬಾಗಿಲಂತಿದ್ದ ರಾವಣ ಗೌಡ, ಆ ಗೌಡ ನನ್ನನ್ನು ಆತ್ಮವಿಶ್ವಾಸದಿಂದ ನಂಬಿದ್ದಾನೆ. ನನ್ನನ್ನು ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ತನ್ನ ಕೆಲಸವನ್ನು ಮುಗಿಸಿದ ನಂತರ ನನ್ನನ್ನು ಮುಗಿಸಬೇಕೆಂದು ಪ್ಲಾನ್ ಸಹ ಮಾಡಬಲ್ಲ ಗೌಡ. ಗೌಡ ನಿನ್ನನ್ನು ನನ್ನ ಬೆನ್ನು ಹಿಂದೆ ತಿರುಗುವ ನಾಯಿ ಹಾಗೆ ಮಾಡದೆ ಹೋದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಈಗ ನನ್ನ ಮುಂದಿನ ಕಾರ್ಯ, ನಾನು ಕಣ್ಣಿಟ್ಟ ಹೆಣ್ಣು ಆ ಗೌಡನ ತಂಗಿ ದೀಪ. ಅವಳನ್ನು ಕಂಡರೆ ನನ್ನನ್ನು ಕೆಂಡ ಕಾರುತ್ತಾಳೆ. ಆ ಕೆಂಡಕ್ಕೆ ನೀರು ಹಾಕಿ ಗಾಳಿಗೆ ಹಾರಿ ಹೋಗುವ ಬೂದಿ ತರ ನಾನು ಮಾಡದಿದ್ದರೆ ನಾನು ಗಂಡಸನಾಗಿ ಹುಟ್ಟಿ ಪ್ರಯೋಜನವೇನು? ದೀಪ, ನೀನು ಒಲಿದರೆ ನನಗಿಲ್ಲ ಕೋಪ. ಹಲೋ ಪ್ರತಾಪ್. ಕಾರಣ? ನಾನು ರಾವಣಗೌಡ ಮಾತನಾಡುವುದು. ಕಾರಣ? ಎಂದು ಮಧ್ಯರಾತ್ರಿ ಆ ಪಾಪಣ್ಣನ ಕೊಲೆ ಮಾಡಿ ಅವಳ ಹೆಬ್ಬಟ್ಟಿನ ಸಹಿ ಮಾಡಿಸಿಕೊಂಡು ಬರಬೇಕು, ತಿಳಿಯಿತೆ? ಅಷ್ಟೇ ತಾನೇ. ಆಯಿತು, ನಿಮ್ಮ ಆಸೆಯನ್ನು ನೆರವೇರಿಸಲು ನಾನು ಈಗಲೇ ಹೊರಟೆ. ನೀವೇನು ಚಿಂತಿಸಬೇಡಿ. ಪಾಪಣ್ಣ,
ನಿನ್ನ ಪ್ರಾಣ ಪಕ್ಷಿಯನ್ನು ಪರಮಾತ್ಮನ ಪಾದದಡಿಗೆ ಕಳಿಸುವ ಕಿರಾತಕ ಬರುತ್ತಿದ್ದಾನೆ ಈ ಕ್ಷಣದಲ್ಲಿ.